ನಗರದ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಆಪ್ ಆಧಾರಿತ ಟ್ಯಾಕ್ಸಿಗಳನ್ನು ಫಾಸ್ಟ್ ಟ್ಯಾಗ್ಗೆ ಒಳಪಡಿಸಬೇಕು. 100 ರೂಪಾಯಿಗಳ ಪಾರ್ಕಿಂಗ್ ಹಣವನ್ನು ಕನಿಷ್ಠ 20 ರೂಪಾಯಿಗಳಿಗೆ ಇಳಿಕೆ ಮಾಡಬೇಕು. ವಾಹನಗಳ ನಿಲುಗಡೆಯ ಕಾಲಾವಕಾಶಗಳನ್ನು 15 ನಿಮಿಷಗಳಿಗೆ ಏರಿಕೆ ಮಾಡಬೇಕು ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಆನ್ಲೈನ್ ಟ್ಯಾಕ್ಸಿ ಚಾಲಕರ ಸಂಘ ಆಗ್ರಹಿಸಿದೆ. ನಗರದ ಪ್ರೆಸ್ ಕ್ಲಬ್ನಲ್ಲಿ ಶುಕ್ರವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಂಘದ ಅಧ್ಯಕ್ಷ ಅಬ್ದುಲ್ ರಶೀದ್, ಮಂಗಳೂರು ವಿಮಾನ ನಿಲ್ದಾಣವನ್ನು ಅದಾನಿ ಸಂಸ್ಥೆಗೆ ನಿರ್ವಹಣೆಗೆ ನೀಡಿದ ಮೇಲೆ ಸಮಸ್ಯೆಗಳು ಹೆಚ್ಚುತ್ತಾ ಇದೆ ಎಂದು ಆರೋಪಿಸಿದರು. ನಗರದಲ್ಲಿ ಆಪ್ ಆಧಾರಿತ ಟ್ಯಾಕ್ಸಿ ಸೇವೆಯಲ್ಲಿ ದುಡಿಯುವ ವಾಹನಗಳು 250ಕ್ಕೂ ಅಧಿಕವಿದ್ದರೂ 10 ವಾಹನಗಳಿಗೆ ಮಾತ್ರವೇ ವಿಮಾನ ನಿಲ್ದಾಣದಲ್ಲಿ ಅವಕಾಶ ನೀಡಲಾಗಿದೆ. 10ಕ್ಕೂ ಹೆಚ್ಚಿನ ವಾಹನ ಬಂದಾಗ ವಾಪಸ್ ಹೋಗಬೇಕು, ಇಲ್ಲವಾದರೆ ದುಪ್ಪಟ್ಟು ಹಣ ನೀಡಿ ಪಾರ್ಕಿಂಗ್ ಮಾಡಬೇಕು. ಇದರಿಂದ ಚಾಲಕರಿಗೆ ಸರಿಯಾಗಿ ದುಡಿಮೆ ಮಾಡಲು ಸಾಧ್ಯವಾಗ್ತಾ ಇಲ್ಲ. ಕನಿಷ್ಠ 50 ವಾಹನಗಳಿಗೆ ನಿಲುಗಡೆಗೆ ಅವಕಾಶ ನೀಡುವಂತೆ ಒತ್ತಾಯಿಸಿದ್ರೂ ಸಮಸ್ಯೆ ಬಗೆಹರಿಸಲಾಗಿಲ್ಲ. ವಾಣಿಜ್ಯ ವಾಹನಗಳು ಪಾರ್ಕಿಂಗ್ ಮಾಡದೆ ಗ್ರಾಹಕರನ್ನ ಪಿಕಪ್ ಮಾಡಿ 10 ನಿಮಿಷಗಳಲ್ಲಿ ಕೂಡಲೇ ಹೊರ ಹೋದ್ರೂ 100 ರೂಪಾಯಿ ಪಾರ್ಕಿಂಗ್ ಹಣ ಪಾವತಿಸಬೇಕಾಗ್ತದೆ. ಇದು ತುಂಬಾ ತೊಂದರೆಯಾಗ್ತಾ ಇದೆ. ಆಪ್ ಆಧಾರಿತ ರೇಡಿಯೋ ಟ್ಯಾಕ್ಸಿ ವಾಹನಗಳಿಗೆ ಗ್ರಾಹಕರನ್ನ ಪಿಕಪ್ ಮಾಡಲು 2ನೇ ಲೈನ್ನಲ್ಲಿ ಮಾತ್ರ ಅವಕಾಶ ನೀಡಲಾಗಿದೆ. ಇದರಿಂದ ಮಳೆ ಬಂದಾಗ 2ನೇ ಲೈನ್ಗೆ ಗ್ರಾಹಕರು ಒದ್ದೆಯಾಗಿ ಬರಬೇಕಾಗಿದೆ. ಹಿರಿಯ ನಾಗರಿಕರಿಗೆ ಹಳ್ಳಿಯವರೆಗೆ ಬರಲು ಕಷ್ಟ ಆಗುತ್ತೆ. ಆಪ್ ಆಧಾರಿತ ಟ್ಯಾಕ್ಸಿಯವರು ತಮ್ಮ ವೈಯಕ್ತಿಕ ಬಾಡಿಗೆ ಇದ್ರೂ ಅದನ್ನು 2ನೇ ಲೈನ್ನಲ್ಲಿ ಪಿಕಪ್ ಮಾಡಬೇಕಾದ ನಿಯಮ ಇರೋದ್ರಿಂದ ಗ್ರಾಹಕರು ಅಸಮಾಧಾನ ಪಡ್ತಾರೆ. ಇದರಿಂದ ಬಾಡಿಗೆ ಕಡಿಮೆಯಾಗಿದೆ ಎಂದು ಅವರು ಟ್ಯಾಕ್ಸಿ ಚಾಲಕರ ಸಮಸ್ಯೆ ಬಗ್ಗೆ ವಿವರ ನೀಡಿದರು. ಸಂಘದ ಗೌರವಾಧ್ಯಕ್ಷ ಬಿಕೆ ಇಮ್ತಿಯಾಜ್ ಮಾತನಾಡಿ, ಓಲಾ, ಉಬಾರ್ ಪಾರ್ಕಿಂಗ್ ಹತ್ತಿರ ಚಾಲಕರಿಗೆ ಕುಳಿತುಕೊಳ್ಳಲು ಯಾವುದೇ ಸರಿಯಾದ ಸೌಕರ್ಯಗಳಿಲ್ಲ. ಮಳೆ ಬಿಸಿಲಿಗೆ ವಾಹನದೊಳಗೆ ಇರಬೇಕಾಗ್ತದೆ. ಇದರಿಂದ ದೈಹಿಕ ಸಮಸ್ಯೆ ಕಾಡ್ತಾ ಇದೆ. ಶೌಚಾಲಯದ ವ್ಯವಸ್ಥೆಯೂ ಇಲ್ಲ. ನಿಲ್ದಾಣದ ನಿರ್ಗಮನ ದ್ವಾರದಲ್ಲಿ ಸರಿಯಾದ ವ್ಯವಸ್ಥೆ ಇಲ್ಲದೆ ವಿಮಾನಗಳು ಒಮ್ಮೆಗೆ ಬಂದಾಗ 2 ರಿಂದ 3 ನಿಮಿಷ ವಾಹನಗಳು ಬ್ಲಾಕ್ ಆಗಿ ಗ್ರಾಹಕರನ್ನ ಡ್ರಾಪ್ ಮಾಡಲು ಬಂದ ವಾಹನಗಳು 10 ನಿಮಿಷ ದಾಟಿದ್ರೆ 100 ರೂಪಾಯಿ ಕಟ್ಟಿಯೇ ಹೋಗಬೇಕಾಗಿದೆ. ಗೇಟಿನಲ್ಲಿ ಬ್ಲಾಕ್ ಆದಾಗ ಈ ರೀತಿ ಚಾಲಕರಿಂದ ಹಣ ಪಡೆಯುವಂಥದ್ದು ತೀರಾ ಅನ್ಯಾಯ. ಟ್ಯಾಕ್ಸಿ ಚಾಲಕರ ಸಮಸ್ಯೆ ಬಗೆಹರಿಸಲು ನಿರಾಸಕ್ತಿ ವಹಿಸಿರುವ ಕಾರಣ ಪ್ರತಿಭಟನೆ ನಡೆಸಲು ನಿರ್ಧರಿಸಿರುವುದಾಗಿ ಹೇಳಿದರು. ಪತ್ರಿಕಾಗೋಷ್ಠಿಯಲ್ಲಿ ಸಂಘದ ಪ್ರಧಾನ ಕಾರ್ಯದರ್ಶಿ ಅಜೀಜ್, ಮುಖಂಡರಾದ ರಮೇಶ್ ನಾಯ್ಕ್, ಇಮ್ತಿಯಾಜ್, ಕಮಲಾಕ್ಷ ಬಜಾಲು ಉಪಸ್ಥಿತರಿದ್ದರು. ಇನ್ನೊಂದು ಬಾಡಿಗೆ ಸಿಗ್ತದೆ ಅಂತ ಹೋಗುವಂಥದ್ದು, ಅಲ್ಲಿ ಪಾರ್ಕಿಂಗ್ ಕೇವಲ 10 ಇರುವಾಗ ನಮಗೆ ಮತ್ತೆ ಅಲ್ಲಿ ಅವಕಾಶ ಇರುವುದಿಲ್ಲ. ಮತ್ತೆ ನಾವು ಹೊರಗಡೆ ಬರಬೇಕಾದ್ರೆ ನಾವು ಖಾಲಿ ಪ್ಯಾಸೆಂಜರ್ ಬಿಟ್ಟು 10 ನಿಮಿಷದಲ್ಲಿ ನಾವು ಅವರ ಟೋಲ್ ಗೇಟ್ ಅನ್ನ ಪಾಸ್ ಮಾಡಿದ್ರೆ ಮಾತ್ರ ನಮಗೆ ಫ್ರೀ ಆಗಿ ಬರ್ಬೋದು. 10 ನಿಮಿಷ ದಾಟಿದೆ ಅಂತ ಹೇಳಿದ್ರೆ ನಮಗೆ 100 ರೂಪಾಯಿ ಕಟ್ಟುವಂತ ಒಂದು ದಂಡದ ರೀತಿಯಲ್ಲಿ ಆಗ್ತದೆ. ಯಾಕಂತ ಹೇಳಿದ್ರೆ ಅಲ್ಲಿ ನಾವು ಡ್ರಾಪ್ ಮಾಡಿ ಹೊರಗಡೆ ಬರಬೇಕಾದ್ರೆ ಒಂದೇ ಸಲಕ್ಕೆ 2-3 ವಿಮಾನ ಬಂದಾಗ ಟ್ರಾಫಿಕ್ ಇರ್ತದೆ. ಟ್ರಾಫಿಕ್ ಅನ್ನು ದಾಟಿ ನಾವು ಹೊರಗಡೆ ಬರುವಾಗ ನಮ್ಮಲ್ಲಿ ಪ್ಯಾಸೆಂಜರ್ ಇಲ್ಲದಿದ್ರೂ ಕೂಡ ನಾವು 100 ರೂಪಾಯಿ ಕಟ್ಟಲೇಬೇಕಾಗ್ತದೆ. ಇನ್ನೊಂದು 10 ನಿಮಿಷವನ್ನ ದಾಟಿದ ಮೂಲಕ ನಾವು ಒಂದು ಪ್ಯಾಸೆಂಜರ್ ಅನ್ನ ಪಿಕಪ್ ಮಾಡಿ 10 ನಿಮಿಷದ ಒಳಗಡೆನೆ ನಾವು ಅಲ್ಲಿಂದ ಟೋಲ್ ಗೇಟ್ ಪಾಸ್ ಮಾಡಿದ್ರೆ, ಕಾರ್ನಲ್ಲಿ ಟ್ಯಾಕ್ಸಿ ಒಳಗಡೆ ಪ್ಯಾಸೆಂಜರ್ ಇದ್ರೆ 100 ರೂಪಾಯಿ ಕಟ್ಟಲೇಬೇಕು. 10 ನಿಮಿಷ ಒಳಗಡೆ ಪಾಸ್ ಆಗುವುದೇ ನಮ್ದು ಟೂರಿಸ್ಟ್ ವೆಹಿಕಲ್, ಕಮರ್ಷಿಯಲ್ ವೆಹಿಕಲ್ ಅನ್ನೋ ಕಾರಣಕ್ಕಾಗಿ ಕಟ್ಟಲೇಬೇಕನ್ನುವಂತ ಒಂದು ರೀತಿ. ನಾವು ಅದನ್ನ ಪ್ರಶ್ನೆ ಮಾಡಿದ್ರೆ 10 ನಿಮಿಷದಲ್ಲಿ ನಮಗೆ ಇದರಲ್ಲಿ ಫಾಸ್ಟ್ಯಾಗ್ ಅಲ್ಲಿ ಇದರಲ್ಲಿ ಕಳಿಸಿ ಅಂತ ಕೇಳಿದ್ರೆ ಅವಕಾಶನೇ ಇಲ್ಲ. ಅದಕ್ಕೆ ಜಾಸ್ತಿ ಮಾತಾಡಿದ್ರೆ ನಮ್ಮನ್ನ ಬ್ಲಾಕ್ ಮಾಡ್ತಾರೆ. ಅನೇಕ ಜನರನ್ನ ಬ್ಲಾಕ್ ಮಾಡಿದ್ರು. ಈ ಪ್ರಶ್ನೆ ಮಾಡಿದಂತವ್ರನ್ನ ಬ್ಲಾಕ್ ಮಾಡಿ ಮತ್ತೆ ಏರ್ಪೋರ್ಟ್ ಟ್ಯಾಕ್ಸಿ ಒಳಗಡೆ ಬರದ ರೀತಿಯಲ್ಲಿ ಮಾಡಿದ್ದಾರೆ. ನಾವು ಮತ್ತೆ ನಾವು ಅದನ್ನ ಪ್ರಶ್ನೆ ಮಾಡಿ ಅದನ್ನ ಸಂಬಂಧಪಟ್ಟವರಿಗೆ ಕೆಲವು ಮಾಧ್ಯಮದವರು ಸುದ್ದಿ ಮಾಡಿದ ನಂತರ ಆ ಬ್ಲಾಕ್ ಅನ್ನ ತೆರವುಗೊಳಿಸಿದರು. ಈ ರೀತಿಯಾಗಿ ಅವರು ಪಿಕಪ್ ಮಾಡಿ 10 ನಿಮಿಷದ ಒಳಗಡೆನೆ ನಾವು ಅವರ ಟೋಲ್ ಗೇಟ್ ಅನ್ನ ಪಾಸ್ ಮಾಡುವಾಗ ಪ್ಯಾಸೆಂಜರ್ ಇದ್ದಾರನ್ನ ಕಾರಣಕ್ಕಾಗಿ 100 ರೂಪಾಯಿ ಅವರು ಸಂಗ್ರಹ ಮಾಡುವಂತದ್ದು ದೇಶದಲ್ಲಿ ಎಲ್ಲೂ ಇಲ್ಲ. ಅದು ಮಂಗಳೂರಿನಲ್ಲಿ ಮಾತ್ರ ಇರ್ತಕ್ಕಂಥದ್ದು. ಯಾಕೆಂದ್ರೆ ಅವರು ಪ್ಯಾಸೆಂಜರ್ ತೆಗೆದುಕೊಡಿ ಅಂತ ಅಂದ್ರೆ ಅಲ್ಲಿ ಬರುವಂತ ಪ್ರಯಾಣಿಕರ ಜೇಬಿ ಕತ್ತರಿಯಾಗಿ ನಾವು ಅಲ್ಲಿ ಪಿಕಪ್ ಮಾಡಿ ಡ್ರಾಪ್ ಮಾಡಿ 10 ನಿಮಿಷದ ಒಳಗಡೆ ಅಲ್ಲಿ ಟ್ರಾಫಿಕ್ ಜಾಮ್ ಇದ್ದು ಪಾಸ್ ಹೊರಗಡೆ ಹೋಗುವಂತ ಸಂದರ್ಭದಲ್ಲೂ ಕೂಡ 100 ರೂಪಾಯಿ ಕಟ್ಟಬೇಕು. ಅಂದ್ರೆ ಅಲ್ಲಿ ಒಟ್ಟು ಅವರು ಟೋಲ್ ಗೇಟ್ ಅನ್ನು ಇಟ್ಕೊಂಡದ್ದು ಅಲ್ಲಿ ಜನಸಾಮಾನ್ಯರ ಜೇಬಿ ಕತ್ತರಿ ಹಾಕ್ಲಿಕ್ಕೆ, ದುಡಿಯುವಂತ ಟ್ಯಾಕ್ಸಿ ಚಾಲಕರ ಮೇಲೆ ಹೊರೆ ಹೊರಿಸಲಿಕ್ಕೆ ಈ ರೀತಿಯಿಂದ ಮಾಡ್ತಾರೆ. ನಮಗೆ ಅಲ್ಲಿ ಒಂದು ಪಿಕಪ್ ಮಾಡ್ಲಿಕ್ಕೆ ನಾವು ಕೇಳುವಂತದ್ದು, ಇವತ್ತು ನಾವು ನಿಮ್ಮ ಈ ಪತ್ರಿಕಾಗೋಷ್ಠಿಯ ಮೂಲಕ ನಾವು ಕೇಳುವಂತದ್ದು, ಕನಿಷ್ಠ ನಮಗೆ 50 ಪಾರ್ಕಿಂಗ್ ಅವಕಾಶವನ್ನ ಏರ್ಪೋರ್ಟ್ ನಲ್ಲಿ ಓಲಾ ಉಬರಿಗೆ ಕೊಡಬೇಕು ಅಂತ. ಟ್ಯಾಕ್ಸಿ ನಾವು ಆನ್ಲೈನ್ ಟ್ಯಾಕ್ಸಿ ಅವರಿಗೆ ಅವಕಾಶವನ್ನ ಕೊಡಬೇಕು. ಅದರ ಜೊತೆಯಲ್ಲಿ ನಮಗೆ ಲೈನ್ 1 ನಲ್ಲಿ ಕೂಡ ನಮಗೆ ಪಿಕಪ್ ಮಾಡ್ಲಿಕ್ಕೆ ಅವಕಾಶವನ್ನು ಕೊಡಬೇಕು. ಲೈನ್ 2 ಅಲ್ಲಿ ಕೊಡುವಂತ ಸಂದರ್ಭದಲ್ಲಿ ಪ್ಯಾಸೆಂಜರಿಗೆ ಮಳೆ ಬರುವಂತ ಸಂದರ್ಭ ಯಾವುದೇ ಮೇಲ್ಚಾವಣಿ ಇಲ್ಲ. ಅಲ್ಲಿ ಅವರು ಒದ್ದೆ ಹಾಕೊಂಡು ಅವರ ಲಗೇಜ್ಗಳೆಲ್ಲ ನೀರು ಬಿದ್ದು ಹಾಳಾಗುವಂತ ಒಂದು ಸಂದರ್ಭ ಇದೆ. ಹಾಗಾಗಿ 2ನೇ ಲೈನ್ ನಲ್ಲಿ 1ನೇ ಲೈನ್ ನಮಗೆ
ಪಿಕಪ್ ಮಾಡ್ಲಿಕ್ಕೆ ಅವಕಾಶವನ್ನ ಕೊಡಬೇಕು. ಎರಡನೇದಾಗಿ ನಾವು ಪಿಕಪ್ ಮಾಡಿ 10 ನಿಮಿಷದಲ್ಲಿ ನಮ್ಮ ಪ್ಯಾಸೆಂಜರ್ ಇಲ್ಲದಿದ್ರೆ ಅದು ಅಲ್ಲಿ ಟ್ರಾಫಿಕ್ ಜಾಮ್ ಆಗಿದ್ದು ನಾವು ಖಾಲಿ ಹೋಗುವಾಗ ನಮಗೆ ಉಚಿತವಾಗಿ ಹೊರಗಡೆ ಹೋಗ್ಲಿಕ್ಕೆ ಅವಕಾಶವನ್ನು ಕೊಡಬೇಕು. ನಾವು ಮಂಗಳೂರಿನಿಂದ ಒಂದು ಪಿಕಪ್ ತಗೊಂಡು ಹೋಗಿ 300 ರೂಪಾಯಿ 350 ನಮಗೆ ಬಿಲ್ ಬರ್ತದೆ. ಪಿಕಪ್ ನಾವು ಅಲ್ಲಿ ಪಿಕಪ್ ಓಲಾದಲ್ಲಿ ಯಾವ ಸಿಸ್ಟಮ್ ಅಲ್ಲಿ ಇರ್ತದೆ ಅಂತ ಹೇಳಿದ್ರೆ ಇಲ್ಲಿಂದ ಪಿಕಪ್ ಮಾಡಿದ್ರೆ ಅಲ್ಲಿಂದ ಇನ್ನೊಂದು ಬುಕಿಂಗ್ ಬರ್ತದೆ ಅಂತ ಹೇಳಿ ಆ ರೀತಿ ಒಂದು ಕನ್ಸೆಷನ್ ಅಲ್ಲಿ ಕಸ್ಟಮರ್ ಕೊಡ್ತಾರೆ. 300 ರೂಪಾಯಿ 400 ರೂಪಾಯಿಗೆ 400 ರೂಪಾಯಿಗೆ ತಗೊಂಡು ಹೋಗಿ ಅಲ್ಲಿ ಟ್ರಾಫಿಕ್ ಜಾಮ್ ಆಗಿ ಅಲ್ಲಿ ಗೇಟ್ ನಾವು ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇರುತ್ತೆ, ಹೊರಗಡೆ ಹೋಗ್ಬೇಕು. ಹೊರಗಡೆ ಹೋಗೋದು ಅಲ್ಲೇ ಪಾರ್ಕಿಂಗ್ ಮಾಡಿದ್ರೆ ನಾವು 1 ಗಂಟೆಗೆ ಸುಮಾರು 50-60 ರೂಪಾಯಿ ನಮಗೆ ಆಗ್ತಾರೆ. ನಾವು ಒಂದು ಬುಕ್ಕಿಂಗ್ ಮಾಡ್ಲಿಕ್ಕೆ ನಾವು 3 ಗಂಟೆ 5 ಗಂಟೆ 4 ಗಂಟೆ ಅಲ್ಲಿ ಕಾದು ಹೊರಗಡೆ ಬರಬೇಕಾದ್ರೆ ನಾವು ತಗೊಂಡೋಗಿ ಬಾಡಿಗೆ ಪೂರ ಅಲ್ಲಿ ಫಾಸ್ಟ್ ಆಗಿ ಅಲ್ಲಿ ಟೋಲ್ ಗೇಟ್ ಕಟ್ಟುವಂತ ಪರಿಸ್ಥಿತಿ ಇದೆ. ಇದರಿಂದಾಗಿ ನಮ್ಮ ಆನ್ಲೈನ್ ಟ್ಯಾಕ್ಸಿಯವರಿಗೆ ತುಂಬಾ ಸಮಸ್ಯೆ ಆಗಿದೆ. ಅವರ ಆದಾಯಕ್ಕೆ ದೊಡ್ಡ ರೀತಿಯಲ್ಲಿ ಹೊಡೆತ ಬಿದ್ದಿದೆ. ಈ ಹೊಡೆತಕ್ಕೆ ಕಾರಣ ಆಗಿರ್ತಕ್ಕಂಥ ಅದಾನಿ ಅವರು ಕೂಡಲೇ ಈ ಪ್ರವಾಸಿ ಟ್ಯಾಕ್ಸಿಗಳಿಗೆ ರಿಯಾಯಿತಿಯನ್ನ ಕೊಡಬೇಕು ಅಂತ ನಾವು ಒತ್ತಾಯವನ್ನು ಮಾಡ್ತೀವಿ. ನಮಗೆ ಯಾವುದೇ ಕಾರಣಕ್ಕೂ ಕೂಡ ನಾವು ಪ್ಯಾಸೆಂಜರ್ ಇದ್ದರೂ ಕೂಡ 10 ನಿಮಿಷದೊಳಗೆ ನಾವು ಟೋಲ್ ಗೇಟ್ ಪಾಸ್ ಮಾಡಬೇಕಾದ್ರೆ ವಿನಾಯಿತಿಯನ್ನು ಕೊಡಬೇಕು. ಅದರಿಂದಾಗಿ ಪ್ಯಾಸೆಂಜರ್ಗೆ ಕೂಡ ಅದರಿಂದ ಲಾಭ ಆಗ್ತದೆ. ನಾವು ಪ್ಯಾಸೆಂಜರ್ ಇದ್ರೆ ಆ 100 ರೂಪಾಯಿಯನ್ನ ನಮ್ಮ ಕಸ್ಟಮರ್ನ ಮೇಲೆ ಹಾಕ್ತೀವಿ. ಕಸ್ಟಮರ್ಗೂ ಕೂಡ ತೊಂದರೆ ಆಗಬಾರ್ದು, ಚಾಲಕರಿಗೂ ಟ್ಯಾಕ್ಸಿ ಅವರಿಗೂ ಕೂಡ ತೊಂದರೆ ಆಗದ ರೀತಿಯಲ್ಲಿ ಈ ಒಂದು ಸಮಸ್ಯೆಯನ್ನ ಬಗೆಹರಿಸಬೇಕು ಅಂತ ನಾವು ಈ ಪತ್ರಿಕಾಗೋಷ್ಠಿಯ ಮೂಲಕ ನಾವು ಒತ್ತಾಯವನ್ನ ಮಾಡ್ತಾ ಇದ್ದೇವೆ. ಈ ರೀತಿಯ ಒಂದು ದೌರ್ಜನ್ಯ, ಈ ರೀತಿಯ ಒಂದು ಕತ್ತರಿ ಆಗ್ತಕ್ಕಂಥ ಈ ರೀತಿಯ ಒಂದು ಲೂಟಿಯನ್ನ ಅದಾನಿ ಏರ್ಪೋರ್ಟ್ ಅವರು ನಿಲ್ಲಿಸದಿದ್ರೆ ನಾವು ಟ್ಯಾಕ್ಸಿ ಚಾಲಕರು, ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ ಟ್ಯಾಕ್ಸಿ ಚಾಲಕರು ಎಲ್ಲರೂ ಕೂಡ ಒಂದು ಸಂಘಟನೆಯನ್ನ ಮಾಡಿಕೊಂಡು ಸಂಘಟಿತ ರೀತಿಯಲ್ಲಿ ಅದಾನಿ ಮತ್ತು ಅದಾನಿ ಏರ್ಪೋರ್ಟ್ ನ ಈ ಒಂದು ಲೂಟಿಯ ವಿರುದ್ಧ ನಾವು ದೊಡ್ಡ ರೀತಿಯೊಂದು ಹೋರಾಟವನ್ನ ನಾವು ಮಾಡ್ತೀವಿ. ನಾವು ಯಾವುದೇ ಕಾರಣ ಕೂಡ ಸ್ಥಳೀಯರಾಗಿ ಈ ಏರ್ಪೋರ್ಟ್ ಅನ್ನ ಇವತ್ತು ನಾವು ಈ ಖಾಸಗೀಕರಣ ಆಗುವಂತ ಸಂದರ್ಭದಲ್ಲಿ ನಾವು ಇದನ್ನ ವಿರೋಧಿಸಿದ್ದೇವೆ. ಈ ರೀತಿಯ ಖಾಸಗೀಕರಣ ಆದ್ರೆ ಜನಸಾಮಾನ್ಯರಿಗೆ ತೊಂದರೆ ಆಗ್ತದೆ. ಈ ಸರ್ಕಾರ ಖಾಸಗೀಕರಣ ಮಾಡಬಾರ್ದು ಅನ್ನುವಂಥದ್ದು ನಾವು ಬಹಳ ದೊಡ್ಡ ರೀತಿಯಲ್ಲಿ ನಾವು ಒತ್ತಡವನ್ನು ಹಾಕಿದ್ರು ಕೂಡ ಇವತ್ತು ಅದರ ದೊಡ್ಡ ರೀತಿಯ ಈ ಖಾಸಗೀಕರಣದ ದೊಡ್ಡ ರೀತಿಯ ತೊಂದರೆಗೆ ಒಳಗಾಗ್ತಾ ಇರುವಂತದ್ದು ಪ್ರಯಾಣಿಕರು, ಅದರಲ್ಲೂ ಕೂಡ ನಮ್ಮ ಪ್ರವಾಸಿ ಕಾರು ಚಾಲಕರಿಗೆ ದೊಡ್ಡ ರೀತಿಯ ಅನ್ಯಾಯ ಆಗ್ತಾ ಇದೆ. ಈ ಅನ್ಯಾಯವನ್ನ ಸರಿಪಡಿಸಬೇಕು ಅಂತ ನಾವು ಈ ಒಂದು ಪತ್ರಿಕಾಗೋಷ್ಠಿಯ ಮೂಲಕ ಅದಾನಿ ಏರ್ಪೋರ್ಟ್ ಅವ್ರನ್ನ ಒತ್ತಾಯ ಮಾಡ್ತೀವಿ. ಈ ಒಂದು ಸಮಸ್ಯೆಗಳನ್ನ ಟ್ಯಾಕ್ಸಿ ಚಾಲಕರಿಗೆ ಆಗುವಂತ ಅದರಲ್ಲೂ ಆನ್ಲೈನ್ ಟ್ಯಾಕ್ಸಿ ಚಾಲಕರಿಗೆ ಆಗುವಂತ ಸಮಸ್ಯೆಯನ್ನ ಬಗೆಹರಿಸಲಿಕ್ಕೆ ಅಸಾಧ್ಯ ಆದ್ರೆ ನಾವು ಹೋರಾಟವನ್ನ ಮಾಡಬೇಕಾಗ್ತದೆ ಅನ್ನುವಂತ ವಿಚಾರವನ್ನ ಈ ಪತ್ರಿಕಾಗೋಷ್ಠಿಯ ಮೂಲಕ ಹೇಳಲಿಕ್ಕೆ ಬಯಸ್ತೀವಿ. ಇನ್ನು ಕೆಲವು ವಿಚಾರಗಳು ನಮ್ಮ ಸಂಘದ ಪ್ರಧಾನ ಕಾರ್ಯದರ್ಶಿ ಅಬ್ದುಲ್ ಅಜೀಜ್ ಅವರು ಹೇಳ್ತಾರೆ. ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲಾ ಆನ್ಲೈನ್ ಟ್ಯಾಕ್ಸಿಯ ಪ್ರಧಾನ ಕಾರ್ಯದರ್ಶಿಯಾಗಿ ನಾನು ಅಜೀಜ್ ಮಗರು ಮಾತಾಡ್ತಿದ್ದೇನೆ. ಇವತ್ತು ನಮ್ಮ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಟ್ಯಾಕ್ಸಿ ಮತ್ತು ಆಟೋ ರಿಕ್ಷಾದವರಿಗೆ ತುಂಬಾ ಪ್ರಾಬ್ಲಮ್ ಮಾಡ್ತಾ ಇದ್ದಾರೆ, ತುಂಬಾ ದಬ್ಬಾಳಿಕೆಯನ್ನು ಮಾಡ್ತಾ ಇದ್ದಾರೆ ನಮ್ಮ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ. ಇವತ್ತು ನೋಡಿ, ನಾವು ಕಸ್ಟಮರ್ ಡ್ರಾಪ್ ಮಾಡ್ಲಿಕ್ಕೆ ಬರುವಾಗ ಅಲ್ಲಿ ಒಂದು 10 ನಿಮಿಷ 11 ನಿಮಿಷ ಟೈಮ್ ಆಗುವಾಗ ಅಲ್ಲಿ 100 ರೂಪೀಸ್ ನಾವು ಚಾರ್ಜ್ ಮಾಡಿ ಎಕ್ಸಿಟ್ ಆಗಬೇಕು. ಈ ತರ ನಮಗೆ ದಬ್ಬಾಳಿಕೆಯನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿ ನಾವೊಂದು 10 ನಿಮಿಷದಲ್ಲಿ ಪಿಕಪ್ ಮಾಡುವಾಗ ಸಹ ಕಸ್ಟಮರ್ಗೆ ಪಿಕಪ್ ಮಾಡ್ಲಿಕ್ಕೆ ಬರ್ತೇವೆ, ನಮ್ಮ ಕಸ್ಟಮರ್ ಪರ್ಸನಲ್ ಆಗಿರ್ತದೆ, ಪಿಕಪ್ ಮಾಡ್ಲಿಕ್ಕೆ ಬರುವಾಗ 100 ರೂಪೀಸ್ ಕೊಡ್ಲೇಬೇಕಂತ ನಮ್ಮ ಹತ್ರ ದಬ್ಬಾಳಿಕೆ ಮಾಡ್ತಾರೆ. ಏನಾದ್ರೂ ಅವ್ರ ಹತ್ರ ನಾವು ರಿಕ್ವೆಸ್ಟ್ ಮಾಡಿ ಮಾತಾಡಿದ್ರು ಸಹ ನಮ್ಮ ಮೇಲೆ ಅಪವಾದ ಮಾಡ್ತಾರೆ. ಈ ತರ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ. ಅಲ್ಲಿರುವಂತಹ ಫಾಸ್ಟ್ಯಾಗ್ ರೂಟ್ ಇದೆ ಮಂಗಳೂರಲ್ಲಿ, ಏರ್ಪೋರ್ಟ್ ಅಲ್ಲಿ ಫಾಸ್ಟ್ಯಾಗ್ ರೂಟ್ ಅಂತ ಉಂಟು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ. ಅದರಲ್ಲಿ ನಮ್ಮನ್ನು ಬಿಡ್ತಾ ಇಲ್ಲ. ಅದರಲ್ಲಿ ಹೋದ್ರೆ ಅವರಿಗೆ ಲಾಸ್ ಆಗುತ್ತಂತೆ. ನಾವು 10 ನಿಮಿಷದಲ್ಲಿ ಪಿಕಪ್ ಮಾಡ್ತೇವೆ, ಡ್ರಾಪ್ ಮಾಡ್ತೇವೆ ಅಂತ ಹೇಳಿ ಆ ಫಾಸ್ಟ್ಯಾಗ್ ರೂಟ್ ಅಲ್ಲಿ ನಮ್ಮನ್ನು ಅವರು ಬಿಡ್ತಾ ಇಲ್ಲ. ಮತ್ತೊಂದು ವಿಷಯ ಇರ್ತದೆ, ನಾವು ಯಾವುದೇ ಒಂದು ಕಸ್ಟಮರ್ ಅನ್ನು ಪಿಕಪ್ ಮಾಡಿ ಎಕ್ಸಿಟ್ ಹೋಗುವಾಗ, ಟೋಲ್ ಹತ್ರ ಹೋಗುವಾಗ 100 ರೂಪೀಸ್ ಏನು ನಮ್ಮ ಕ್ಯಾಶ್ ಪೇಮೆಂಟ್ ಕೊಟ್ರೆ ಆ ಕ್ಯಾಶ್ ಪೇಮೆಂಟ್ ಅನ್ನು ಅವರು ತೆಗೀತಾ ಇಲ್ಲ. ಆನ್ಲೈನ್ ಪೇಮೆಂಟೇ ಮಾಡಿ, ಡಿಜಿಟಲ್ ಪೇಮೆಂಟೇ ಮಾಡಿ. ನೀವು 100 ರೂಪೀಸ್ ಕ್ಯಾಶ್ ಪೇಮೆಂಟ್ ಕೊಡುದಾದ್ರೆ 200 ರೂಪಾಯಿ ಕೊಡಿ. ಸರ್, ನಮ್ಗೆ ನಾಚಿಕೆ ಆಗ್ತಾ ಇದೆ. ಇದೇನು ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇಲ್ಲ NH51 ಅಂತ ಆಗ್ತಾ ಇದೆ. 200 ರೂಪಾಯಿ ಕೊಟ್ಟರೆ ತೆಗಿತಾರೆ, 100 ರೂಪಾಯಿ ಕೊಟ್ಟರೆ ತೆಗಿತಾ ಇಲ್ಲ. ಅದು ಕ್ಯಾಶ್ ಪೇಮೆಂಟ್ ಅವ್ರಿಗೆ ಆಗ್ತದೆ. ಈ ತರದ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ. ಏನು ಅವ್ರ ಹತ್ರ ಮಾತಾಡಿಗೆ ಗೊತ್ತಿಲ್ಲ. ಎಕ್ಸಿಟ್ 4 ಟೋಲಲ್ಲಿ 4 ಮಹಿಳೆಯರನ್ನು ಕೂರಿಸಿ ಏನಾದ್ರೂ ಅವ್ರ ಹತ್ರ ಮಾತಾಡಿದ್ರೆ ನಮ್ಮ ಮೇಲೆ ಅಪವಾದ ಆಗ್ತಾರೆ, ಟ್ಯಾಕ್ಸಿ ಅವರ ಮೇಲೆ. ಇವತ್ತು ನಮ್ಮ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಟ್ಯಾಕ್ಸಿ ಮತ್ತು ಆಟೋದವರಿಗೆ, ಅದೇ ರೀತಿ ಉಡುಪಿ ಡಿಸ್ಟ್ರಿಕ್ಟ್ ಟ್ಯಾಕ್ಸಿ ಚಾಲಕರಿಗೆ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ. ಇದರ ಬಗ್ಗೆ ನಾವು ಫಸ್ಟ್ ಆಫ್ ಆಗಿ ಹೇಳುವುದಾದ್ರೆ ನಮ್ಮ ಓಲಾ ಓಬರ್ ಡ್ರೈವರ್ಸ್ ತುಂಬಾ ನಮಗೆ ಪ್ರಾಬ್ಲಮ್ ಆಗ್ತದೆ. ಇದರ ಬಗ್ಗೆ ನಾವು ಮನವಿಯೆಲ್ಲ ಕೊಟ್ಟಿದ್ದೇವೆ. ಈ ಮನವಿಯನ್ನೆಲ್ಲ ಕಸದ ಬುಟ್ಟಿಗೆ ಬಿಸಾಡಿದ್ದಾರೆ, ನಮಗೆಲ್ಲರೂ ಗೊತ್ತಿದೆ. ಆದ್ರೂ ನಮ್ಮ ಸಂಸದರಾದಂತಹ ಕ್ಯಾಪ್ಟನ್ ಬ್ರಿಜೇಶ್ ಚೌಡ್ರಿ ಅವರು ಇದರ ಬಗ್ಗೆ ಮಾತಾಡಿದ್ರು ಮೊದಲು, ಆದ್ರೂ ಸರಿಪಡಿಸಿಕೊಡ್ಲಿಲ್ಲ. 10 ರಿಂದ 20 ನಿಮಿಷದ ತನಕ ನಮಗೆ ಟೈಮ್ ಬೇಕು ಅಲ್ಲಿ
ಇವತ್ತು ಇಲ್ಲಿ ಆಗುವಂತ ದಬ್ಬಾಳಿಕೆ ಎಲ್ಲರಿಗೂ ಗೊತ್ತಿದೆ, ಆದರೂ ಯಾರು ಇದರ ಬಗ್ಗೆ ಧ್ವನಿ ಎತ್ತಿ ಮಾತಾಡ್ತಾ ಇಲ್ಲ. ನಾನು ಎಲ್ಲರಿಗೂ ಇದನ್ನು ಸರಿಪಡಿಸಿಕೊಡ್ಬೇಕಾಗಿ ನಾನು ಕೇಳಿಕೊಳ್ತಿದ್ದೇನೆ. ಅದೇ ರೀತಿ ಈ ಒಂದು ಹೋರಾಟ ನಾವು ಇಲ್ಲಿಯ ತನಕ ಬರಬೇಕು, ಇಲ್ಲಿ ಬಂದು ಮಾತಾಡಬೇಕಾದ್ರೆ ಇದಕ್ಕಿಂತ ಮುಂಚಿನ ಕೆಲಸ ನಮ್ದೆಲ್ಲವೂ ಆಗಿದೆ. ನಾವು ಮನವಿ ಏನೆಲ್ಲ ಕೊಡ್ಬೇಕಿತ್ತು ಅದೆಲ್ಲ ಕೊಟ್ಟು ಕ್ಲಿಯರ್ ಮಾಡಿದ್ದೇವೆ. ಆದ್ರೂ ನಮಗೆ ರೆಸ್ಪಾನ್ಸ್ ಮಾಡದ ಇದಕ್ಕೆ ಕಾರಣ ಇದರ ಬಗ್ಗೆ ನಾವು ಮುಂದಿನ ದಿವಸದಲ್ಲಿ, ಮುಂಬರುವ ದಿವಸದಲ್ಲಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಬೇಕಂತ ನಾವು ತೀರ್ಮಾನ ಮಾಡಿದ್ದೇವೆ. ಅದೇ ರೀತಿ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆ ಟ್ಯಾಕ್ಸಿ ಚಾಲಕರು, ಆಟೋ ರಿಕ್ಷಾದವರು, ಅದೇ ರೀತಿ ದಕ್ಷಿಣ ಕನ್ನಡ ನಮ್ಮ ಉಡುಪಿ ಡಿಸ್ಟ್ರಿಕ್ಟ್ ಟ್ಯಾಕ್ಸಿ ಚಾಲಕರು ಎಲ್ಲರೂ ಸೇರಿ ನಾವು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತೇವೆ. ಇದನ್ನು ನಮಗೆ ಸರಿಪಡಿಸಿಕೊಳ್ಳಿ.